ಎಷ್ಟೋ ಜನ ಯುವಕರು ಸರ್ ನಿಮ್ಗೆ ಗೊತ್ತಿಲ್ಲ, ಡಿಗ್ರಿ ಮಾಡಿರೋರು, MA ಮಾಡಿರೋರು, MSc ಮಾಡಿರೋರು ಕೂಡ ಸರ್ ಅವ್ರ ಐಡೆಂಟಿಟಿಗಳನ್ನ ತೋರಿಸಲ್ಲ, ಮಾಸ್ಕ್ ಹಾಕೊಂಡು ಹೆಲ್ಮೆಟ್ ಹಾಕೊಂಡು 500-600 ರೂಪಾಯಿ ದುಡಿತಾ ಇದ್ದಾರೆ ಸರ್. ಮೋಟರ್ ಆಕ್ಟ್ ಪ್ರಕಾರ ನಮ್ಮ ಕಾನೂನಲ್ಲಿ ಇಲ್ಲ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಅನ್ನೋದೇ ಇಲ್ಲ ಅಂತ ಹೇಳ್ತಾರೆ. ಸಿಗರೇಟ್ ಅನ್ನೇ ಮನೆಗೆ ಬರೋ ಥರ ಮಾಡಿದ್ದೀರಿ, ಝೆಪ್ಟೋ ಕಂಪ್ನಿಗಳಲ್ಲಿ ಸಿಗರೇಟ್ಗಳನ್ನೇ ಮನೆಗೆ ತಲುಪೋ ಥರ ಮಾಡಿದ್ದೀರಿ. ಇದು ಪರ್ಮಿಷನ್ ಇದೆಯಾ ಆ ಥರ? ಅಲ್ಲ ಅಂದರೆ ಆಟೋ ಚಾಲಕರಿಗೋಸ್ಕರ ಬೈಕ್ ಟ್ಯಾಕ್ಸಿ ಬೇಡ ಅಂತ ಹೇಳ್ತಿದ್ರೆ, ಹಂಗಾರೆ ಅದನ್ನೇ ಬಂದ್ಬಿಡಿ ಮೋಟರ್ ಸೈಕಲ್ ಆಕ್ಟ್ ಇದರಲ್ಲಿ ಆ್ಯಕ್ಟಲ್ಲಿ ಆಟೋ ಚಾಲಕರನ್ನ ನಾನು ಉಳಿಸೋಕ್ಕೋಸ್ಕರ ಹಿಂಗೆ ಮಾಡ್ತಿದ್ದೀನಿ ಅಂತ ಆಯ್ತು, ಲೆಟಸ್ ಓಕೆ. ಸರ್ ಇನ್ನೊಂದು ಕೆಲವರು ಹೇಳೋದಂದ್ರೆ ಮೋಟರ್ ಆಕ್ಟ್ ಪ್ರಕಾರ ನಮ್ಮ ಕಾನೂನಲ್ಲಿ ಇಲ್ಲ ಬೈಕ್ ಟ್ಯಾಕ್ಸಿಗೆ ಪರ್ಮಿಷನ್ ಅನ್ನೋದೇ ಇಲ್ಲ ಅಂತ ಹೇಳ್ತಾರೆ ಸರ್. ಇಲ್ಲ ಸರಿ, ಹೌದು, ನಮ್ಮ ಮೋಟರ್ ಆಕ್ಟ್ಸ್ ಇದರಲ್ಲಿ ಇಲ್ಲ. ಅದನ್ನು ಸೇರಿಸೋದು ಎಷ್ಟೊತ್ತು ಸರ್? ಸಾರ್ವಜನಿಕ ವಲಯದಲ್ಲಿ ಸರಿ ಆಗ್ತಿದೆ ಅಂತ ಬೈಸಿಕಲ್ಲು ಹಾಕಿ, ಯಾರೋ ಒಬ್ಬ ಸೈಕಲಲ್ಲಿ ಬಿಡ್ತಾ ಇದ್ದಾರೆ ಅಂದರೆ ಎನ್ವೈರ್ನ್ಮೆಂಟು ಅದು ಸೇರಿಸ್ಕೊಳ್ಳಿ, ತಪ್ಪೇನಿದೆ? ನಿಂಗೆ ಕಾನೂನಲ್ಲಿ ಇದಿಲ್ಲ ಅಂದರೆ ಸೇರಿಸ್ಕೊಳ್ಳಿ, ತಪ್ಪೇನಿದೆ? ಸರ್ವಿಸ್ ಚೆನ್ನಾಗಿದೆಯಲ್ಲ, ಒಳ್ಳೆ ಇಂಪ್ಲಿಮೆಂಟ್ ಅಲ್ವ ಐಡಿಯಾ. ನಾನು ಈಗ 500 ರೂಪಾಯಿ ಕೊಟ್ಟು ಹೋಗೋ ಜಾಗದಲ್ಲಿ 50 ರೂಪಾಯಿ ಕೊಟ್ಟು ನಾನು ತಲುಪ್ತಾ ಇದ್ದೀನಿ ಅಂದರೆ, ಅದರಲ್ಲಿ 50 ರೂಪಾಯಿ ಒಬ್ಬ ಯುವಕರಿಗೆ ಸಿಗ್ತಾ ಇದೆ ಅಂದರೆ ನಿಮಗೆ ನೋವು ಸೇರಿಸ್ಕೊಳ್ಳೋಕ್ಕೇನೋ? ಈಗ ಮೊನ್ನೆ RCB ಮ್ಯಾಚ್ ನಡೀತು, ಆ ಪ್ರಕರಣ ನಡೀತು, ನೆನ್ನೆ ಯಾವುದೋ ಬಿಲ್ ತಂದ್ರಿ ಹೊಸದು, ಕ್ರೌಡ್ ಮ್ಯಾನೇಜ್ಮೆಂಟ್ ಬಿಲ್ಲು, ಇನ್ಮೇಲೆ 2000 ಜನಕ್ಕಿಂತ ಜಾಸ್ತಿ ಎಲ್ಲೂ ಸೇರಂಗಿಲ್ಲ, ಈ ಬಿಲ್ ತಂದುಬಿಟ್ರಿ. ಇದು ತರ್ಬೋದಲ್ಲ, ಎಷ್ಟೊತ್ತು? ಒಂದು 4 ಲೈನ್ ಸೇರಿಸ್ಕೊಳ್ಳಿ, 5 ಕಾನೂನು ಹಾಕಿ, ಅದಕ್ಕೂ ಇನ್ಶೂರೆನ್ಸ್ ಕಂಪ್ನಿಯವ್ರನ್ನ ಲೈಬಲ್ ಮಾಡಿ, ಹೆಲ್ಮೆಟ್ ಧರಿಸಲೇಬೇಕು ಕಡ್ಡಾಯವಾಗಿ, ಇಬ್ಬರ ಮೇಲೆ ಇನ್ನೊಬ್ರು ಹೋಗಂಗಿಲ್ಲ, ಯಾರು ಬೇಕಾದರೂ ನೀವು ಮಾಡ್ಬೋದು ಈ ಜಾಗ ಇದರಲ್ಲಿ. ಮತ್ತು ಒಂದೊಂದು ಏರಿಯಾದಲ್ಲಿ ಒಂದೊಂದು ಟ್ಯಾಕ್ಸಿ ಸ್ಟ್ಯಾಂಡ್ ಮಾಡಿ, ಬೈಕ್ ಇದು ಯಾರೋ ಒಬ್ಬರು ಬಸ್ ಸ್ಟಾಪ್ ಇಳಿದ್ರು, ಬಸ್ ಸ್ಟಾಪಿಂದ ಮನೆ ಒಳಗಡೆ 1 ಕಿಲೋಮೀಟ್ರು 25 ಅಥವಾ 25 ರೂಪಾಯಿಗೆ 10 ರೂಪಾಯಿಗೆ ನಾನು ತಲುಪ್ತೀನಿ, ತಪ್ಪೇನು ಅಲ್ವಾ? ಸಿಗರೇಟನ್ನೇ ಮನೆಗೆ ಬರೋ ಥರ ಮಾಡಿದ್ದೀರಿ, ಝೆಪ್ಟೋ ಕಂಪ್ನಿಗಳಲ್ಲಿ ಸಿಗರೇಟ್ಗಳನ್ನೇ ಮನೆಗೆ ತಲುಪೋ ಥರ ಮಾಡಿದ್ದೀರಿ. ಇದು ಪರ್ಮಿಷನ್ ಇದೆಯಾ ಹೇಳಿ ಸರ್? ಇನ್ನೇನು ಆಲ್ಕೋಹಾಲ್ ಒಂದು ಬರಬೇಕಷ್ಟೇ ಅಲ್ವಾ? ಸೊ ಇದೆಲ್ಲ ಹೆಂಗೆ ನಡೀತಿದೆ? ಪರವಾನಗಿ ಅಂದರೆ ಬದಲಾವಣೆ ಆಗ್ತಾ ಇದ್ದಾವೆ. ಇನ್ನು ಕಂಪ್ಯೂಟರ್ ಯುಗ, ಅದು ಟೆಕ್ನಾಲಜಿ ಯುಗ. ನಿಮ್ಮನ್ನು ಆಯ್ಕೆ ಮಾಡಬೇಕಂದ್ರೂ ಕೂಡ ನಾವು ರಿಸರ್ಚ್ ಮಾಡ್ತೀವಿ ಗೂಗಲಲ್ಲಿ, ಇವನು ಯಾರು, ಇವನು ಯೋಗ್ಯತೆ ಏನು ಅನ್ನೋದನ್ನ ರಿಸರ್ಚ್ ಮಾಡ್ತೀವಿ. ಒಬ್ಬ ಲಾಯರ್ನು ಒಬ್ಬ ಡಾಕ್ಟ್ರನ್ನು ನೋಡಬೇಕಂದ್ರೂ ಜನ ಇವತ್ತು ಗೂಗಲ್ ನೋಡ್ತಾರೆ, ಎಲ್ಲಿ ನಿಯರೆಸ್ಟ್ ಆಫೀಸು ಅಂತ ಅಲ್ವಾ? ಅಂಥದ್ರಲ್ಲಿ ನಾವಿನ್ನೂ ಬದಲಾವಣೆ ಮಾಡಿಲ್ಲ, ಅದಿಲ್ಲ. ಯಾಕೆ ಇನ್ನೂ ಅದೇನಾ ಹೊಟ್ಟೆ ಬಿಡ್ಕೊಂಡು ಯಾರೋ ಅಡ್ಡ ಹಾಕ್ತಾರೆ, ಕಾಕಿ ಹಾಕ್ತಾರೆ, ಅದೇ ನಿಲ್ಲಿಸ್ಕೋ, ಅದೇ ದುಡ್ಡು ಕಿತ್ಕೋ, ಅದೇನಾ? ಯಾಕೆ? ಎಷ್ಟು ದಿನ, ಇನ್ನೂ ಎಷ್ಟು ವರ್ಷ? ಸಾಕು ಇವೆಲ್ಲ. ದಯವಿಟ್ಟು ಇದನ್ನು ಅಮೆಂಡ್ಮೆಂಟ್ ಮಾಡಬೇಕು. ಮೋಟ್ರ್ ವೆಹಿಕಲ್ಸ್ 100% 2 ವೀಲರ್ಸ್ಗಳು ಚೀಪೆಸ್ಟ್ ಜೆಟ್ ಪ್ಲೇಸಲ್ಲಿ, ಚೀಪೆಸ್ಟ್ ಅಂದರೆ ನನ್ನ ಜಾಬಲ್ಲಿರುವಂಥ ದುಡ್ಡಲ್ಲಿ ಅಟ್ಲೀಸ್ಟ್ ಅದ್ರಲ್ಲಿ ಹೋದರೆ ನಾನು ಇನ್ನೊಂದು 50 ರೂಪಾಯಿ ಇದ್ದರೆ ನಾನು 30 ರೂಪಾಯಿಗೆ ತಲುಪಿಬಿಟ್ಟು 20 ರೂಪಾಯಿ ನಾನು ಊಟ ತಿನ್ಕೊಂಡು ಹೋಗ್ಬೋದಲ್ರಿ. ಅಷ್ಟು ಕಷ್ಟದಲ್ಲಿ ಎಲ್ಲರೂ ಇರ್ತಾರೆ, ಅಷ್ಟೇ ಇದೆ ಜೀವನ. ನ್ಯಾಯವಾಗಿ ದುಡಿಯೋರ ಜೀವನ ಹಂಗೆ ಇರ್ತವೆ. ಅನ್ಯಾಯವಾಗಿ ದುಡಿಯೋರು ಬಿಡಿ, ಆ ಥರ ಏನು ಬೇಕಾದ್ರೂ ಅವ್ರು ಸಾಧಿಸ್ಬೋದು. ಸೊ ಹಾಗಾಗಿ ಐ ರಿಯಲಿ ವೆಲ್ಕಮ್. ಎಷ್ಟೇ ಕಂಪ್ನಿ ಮಾಡಲಿ ಸರ್, ಯಾವ ಫಾರಿನರ್ಸ್ ಆದರೂ ಬರಲಿ, ಇಲ್ಲಿರೋ ಯುವಕರಾದರೂ ಮಾಡಲಿ, ಅಥವಾ ಇಂಡಿವಿಜುವಲಾಗಿ ಏರಿಯಾಗೆ ಒಂದು ಅಪ್ಲಿಕೇಶನ್ ಮಾಡ್ಕೊಳ್ಳಿ, ಬಟ್ ಇದು ಅಲೋ ಆಗಬೇಕು ಸರ್. ಪಬ್ಲಿಕ್ಗೆ ಇದರಿಂದ ಒಳ್ಳೇದಾಗಬೇಕು. ಪಬ್ಲಿಕ್ಕಿಗೆ ಇದರಿಂದ ಅಂತಲ್ಲ, ಯಾವುದರಿಂದ ಕೂಡಾದರೂ ಒಳ್ಳೇದಾಗಲಿ, ಬಟ್ ಇದು ತುಂಬ ಒಳ್ಳೇದಾಗಿದೆ ಸರ್. ಇವಾಗ ಸರ್ ನಿಜವಾಗ್ಲೂ ಹೇಳ್ತೀವಿ, ನಾನು ಹತ್ಕೊಂಡು ಹೋಗಿದ್ದೀನಿ ಸರ್. ಎಲ್ಲೋ ಒಂದು ಕಡೆ 50 ರೂಪಾಯಿ ಉಳಿಸ್ಬೇಕು ಅಂದಾಗ ನಾವು ಹತ್ತಿರ್ತೀವಿ ಗಾಡಿನ ಅಲ್ವಾ? ಈಗ ಯಾರೋ ಒಬ್ಬರು ಡ್ರಾಪ್ ಮಾಡ್ತಾರೆ, ನಾವು ಹೆಲ್ಮೆಟ್ ಹಾಕ್ಕೊಂಡು ಯಾರು ಡ್ರಾಪ್ ಮಾಡ್ತಾರೆ ಅಂದರೆ, ನಾನು 30 ರೂಪಾಯಿಗೆ ಮೆಜೆಸ್ಟಿಕ್ ತಲುಪೋದು, 35 ರೂಪಾಯಿಗೆ ಮೆಜೆಸ್ಟಿಕ್ ತಲುಪೋದು, ನಾನು ಯಾಕೆ ಹೋಗಲ್ಲ ಸರ್ ಅಲ್ವಾ? ಟ್ರಾಫಿಕ್ ಸಮಸ್ಯೆ ಇರಲ್ಲ, ನಾನು ಬೈಕಲ್ಲಿ ಹೋದರೆ ಬೇಗ ತಲುಪ್ತೀನಿ, ಬೈಕ್ ಪಾರ್ಕಿಂಗ್ ಚಾರ್ಜ್ ನನಗಿರಲ್ಲ, ಎಲ್ಲ ಚೆನ್ನಾಗಿದೆಯಲ್ಲ. ಏನಕ್ಕೆ ಹಂಗಂದರೆ ಆಕ್ಸಿಡೆಂಟ್ ಆಗಿಬಿಟ್ರೆ ತೊಂದರೆ ಆಗಿಬಿಡುತ್ತೆ, ನೀನು ಟ್ಯಾಕ್ಸ್ ಕಟ್ಟಬೇಕು ಬೈಕಿಗೆ ಅಂತ ಏನಾರು ಇತ್ತು ಅಂದರೆ ಚೇಂಜ್ ಮಾಡ್ಕೊಳ್ಳಿ, ಪಿಲ್ಲೋನ್ ರೈಡರ್ ಅಂತ ಮಾಡ್ಕೊಳ್ಳಿ. ಪಿಲ್ಲೋನ್ ರೈಡರ್ಗೆ ಹಾಗಾದ್ರೆ ಇಬ್ಬರು ಹೋಗ್ತಿರುವಂಥ ಗಾಡಿ ಆಕ್ಸಿಡೆಂಟ್ ಆದರೆ, ಈಗಲೂ ಕೂಡ ಮೋಟರ್ ವೆಹಿಕಲ್ ಆಕ್ಸಿಡೆಂಟಲ್ಲಿ ಟ್ಯಾಕ್ಸಿ ಅಲ್ಲ, ಫ್ರೆಂಡ್ಸ್ ಹೋಗ್ತಿರ್ಬೇಕಂದ್ರೆ ಯಾರೋ ಟಚ್ವುಡ್ ಅವ್ರಿಗೇನಾರು ಆಯಿತು ಅಂದರೆ ನೀವು ಇದು ಕೊಡಲ್ವ, ಇನ್ಶೂರೆನ್ಸ್ ಕೊಡಲ್ವಾ? ಕರೆಕ್ಟಾಗಿ DL ಇದೆ, ಇನ್ಶೂರೆನ್ಸ್ ಇದ್ರೆ ಕೊಡಲ್ವಾ? ಅದನ್ನೇ ಇದನ್ನು ಮಾಡಿದ್ರೆ ಆಯಿತು, ಫಿನಿಶ್, ದಟ್ಸ್ ಆಲ್. ಡಿಕ್ಲರೇಷನ್ ಕೊಟ್ಟರೆ ಆಯಿತು ಒಂದೇ ಒಂದು ನಿಮಿಷಕ್ಕೆ. ಅಂದರೆ ಏನಾರು ಅಕಸ್ಮಾತ್ ಅವಘಡ ಆಯಿತು ಅಂದರೆ ನನ್ನ ಇನ್ಶೂರೆನ್ಸ್ ಇವ್ನಿಗೆ ಅಪ್ಲಿಕೇಬಲ್ ಆಗುತ್ತೆ. ನಾವಿಬ್ಬರೇ ಹೋಗ್ತಾ ಇದ್ದೀವಿ, 3 ಜನ ಇತ್ತು ಅಂದರೆ ಬೇಡ, ನನ್ನ ಹತ್ರ DL ಇದೆ. ತಿಂಗಳಿಗೊಂದ್ಸಲಿ 2 ತಿಂಗಳಿಗೊಂದ್ಸಲಿ ಯಾರು ಓಡಿಸ್ತಾ ಇದ್ದಾನೆ ಆ ಗಾಡಿ, ಹುಡುಗ ಮಾಡಿದಾನೆ, ಅವನು ಯಾವುದೋ ಒಂದು ಆನ್ಲೈನಲ್ಲಿ ಟ್ರಾಫಿಕ್ ಪೊಲೀಸ್ಗೆ ಒಂದು ಮಾಹಿತಿಯನ್ನು ಕೊಡುವಂಥದ್ದು, ಸಿಗ್ನಲ್ ಜಂಪ್ ಮಾಡಿಲ್ಲ, ಕರೆಕ್ಟಾಗಿ ಲೈನಲ್ಲಿ ಓಡಿಸ್ತಾ ಇದ್ದೀನಿ, ಓವರ್ ಸ್ಪೀಡ್ ಮಾಡ್ತಿಲ್ಲ ಅಂತ ಒಂದು ಡಿಕ್ಲರೇಷನ್ ಆನ್ಲೈನಲ್ಲೇ ಕೊಡೋದು. ಟ್ರಾಫಿಕ್ ಸಮಸ್ಯೆಗಳು ಈ ಥರ ಮಾಡ್ತಿರೋರು ಅಷ್ಟೇ, ಜಿಗ್ಜಾಕ್ ಹೋಗ್ದಿರಂಗೆ ಕರೆಕ್ಟಾಗಿ ಹೋಗ್ತಾರಲ್ಲ ಸರ್.
ಅಲ್ವಾ? ಸೊ ಹಾಗಾಗಿ ಸ್ವಲ್ಪ ಬದಲಾವಣೆ ಆಗ್ತಾ ಇರಬೇಕು, ಪ್ರತಿ ಕ್ಷಣವೂ ಆಗ್ತಾ ಇರಬೇಕು. ಯಾವಾಗ ಸಾರ್ವಜನಿಕ ವಲಯದಲ್ಲಿ ಆತನ ಟ್ರಾನ್ಸ್ಪೋರ್ಟು, ಆತನ ಮೆಡಿಕಲ್ಲು, ಆತನ ವಿಜ್ಞಾನ ಶಾಲೆ, ಜ್ಞಾನ ಇವೆಲ್ಲವೂ ಕೂಡ ದಿನ ದಿನ ಬದಲಾವಣೆ ಆಗುತ್ತೋ ಅವತ್ತು ದೇಶ ನಾವೆಲ್ಲೋ ಒಂದು ಕಡೆ ಹೋಗುತ್ತೆ ಅಂತ ಯೋಚನೆ ಮಾಡ್ಬೋದು. ಸರ್, ಈಗ ಅದ್ರ ಜೊತೆಗೆ ಇನ್ನೊಂದು, ಈಗ ನೂರಾರು ವರ್ಷಗಳಿಂದ ಇರ್ತಕ್ಕಂಥ ಆಟೋಗಳು ಬೈಕ್ ಟ್ಯಾಕ್ಸಿ ಬಂದಮೇಲೆ ನಮಗೆ ಅಂದರೆ ಬಾಡಿಗೆ ಇಲ್ಲ ಅಂತ ಒಂದು ಮಾತು ಬರ್ತಾ ಇದೆ ಸರ್. ಸರ್, ಅತಿ ಗೌರವದಿಂದ ಹೇಳ್ತೀನಿ, ಆಟೋದವ್ರ ಮೇಲೆ ನನಗೆ ಅತಿ ಗೌರವ ಇದೆ, ತುಂಬಾ ಗೌರವ ಇದೆ. ಆದರೆ ಎಲ್ಲವೂ ಸರಿ ಅಂತ ಹೇಳಲ್ಲ, ಎಲ್ಲವೂ ಸರಿ ಅಂತ ಹೇಳಲ್ಲ. ಇವತ್ತು ಸಾರ್ವಜನಿಕ ವಲಯದಲ್ಲಿ ನಾನು ಕೂಡ ಹೇಳ್ತೀನಿ, ಕನ್ನಡ ಒಂದು ಚೂರು ಬದುಕಿದೆ ಅಂದರೆ ಅದು ಆಟೋ ಚಾಲಕರ ಒಂದು ಹೋರಾಟದಿಂದನೇ. ಅದು ನಾನೂ ಕೂಡ ಒಬ್ಬ, ಅವ್ರ ಮೇಲೆ ಅತಿಯಾದ ಗೌರವ, ಅತಿಯಾದ ವಿನಯ. ಆದರೆ ಆ ಜನ ಇದ್ರು ಗೊತ್ತಾ, ಆ ನಿಜವಾದ ಜನ ಇದ್ರು ಗೊತ್ತಾ, ಆ ಕಾಲ ಇತ್ತಲ್ಲ, ಅದು ಬಿಟ್ಟು ಇವಾಗ ಸ್ವಲ್ಪ ಬದಲಾಗಿದೆ ಸರ್. ಈಗಿನ ಯುವಕರುಗಳು ಬೇರೆ ರೀತಿ ಇದ್ದಾರೆ. ಅಂದರೆ ಆಟೋವನ್ನು ಓಡಿಸ್ಬೇಕಂದಾಗ ಅವರು ನಿಯಮಗಳನ್ನ ಫಾಲೋ ಮಾಡಲ್ಲ. ಮತ್ತು ಕೆಲವು ಆಟೋಗಳ ಮೇಲೆ ನಾವು ನೋಡ್ತಾಯಿದ್ವಿ, ಅವಾಗ ಗರ್ಭಿಣಿಯರಿಗೆ ಫ್ರೀ, ಅದು ಸೇವೆ ಅಂತ ಮಾಡ್ತಿದ್ರು ಸರ್. ಅದೇ ಒಂದು ಪ್ರೀತಿ. ಇವಾಗ ಆ ರೀತಿ ಏನೂ ನಾನು ನೋಡಿಲ್ಲ, ಎಲ್ಲೂ ನಮ್ಗೆ ಕಾಣೋದೇ ಇಲ್ಲ. ನೀವೆಲ್ಲೇ ಆಟೋನ ಅಡ್ಡ ಹಾಕಿ ಅವರು 1 to ಡಬಲ್ ಅಂತ ಹೇಳ್ತಾರೆ. ಮೊದಲಿತ್ತು ಸರ್, ಮೀಟ್ರಿಗೆ ಡಬಲ್ ಅಂತ ಹೇಳೋರು. ನೈಟ್ ಆದಾಗ ಮೆಜೆಸ್ಟಿಕಲ್ಲಿ ಯಾರೋ ನಾವು ಚಿಕ್ಕ ಹುಡುಗಿದಾಗ ನಮ್ಮ ತಂದೆ ತಾಯಿ ಕರ್ಕೊಂಬಂದಾಗ 1.5 1 ಅಂತ ಹೇಳೋರು. ಇವಾಗ ಏನಿಲ್ಲ ಸರ್, ಎಲ್ಲ ಡಬಲ್ಲು ತ್ರಿಬಲ್ಲೇ. ನಿಲ್ಲಿಸಿ ನೀವು ಅಡ್ಡ ಹಾಕಿ ಇವಾಗ ತ್ರಿಬಲ್ಲೇ, ಮೀಟ್ರ್ ಯಾರೂ ಯೂಸ್ ಮಾಡಲ್ಲ. ಸೊ ಎಲ್ಲೋ ಕೆಲವರು 20% ಅವಾಗ ಹಿರಿಯರು ಸರ್ ಬನ್ನಿ ಇಲ್ಲಿ ನಾವು ಕರ್ಕೊಂಡು ಹೋಗ್ತೀವಿ, ಅನುಭವ ಇದೆ. ಸೊ ಹಾಗಾಗಿ ಈಗ ಆಟೋದವ್ರಿಗೋಸ್ಕರ 50,000 ಜನ ಇದ್ದಾರಾ, 1 ಲಕ್ಷ ಜನ ಇದ್ದಾರಾ, 2 ಲಕ್ಷ ಜನ ಇದ್ದಾರಾ? ಹೌದು, ಅವ್ರಿಗೂ ಮಕ್ಕಳು ಮರಿ ಎಲ್ಲ ಇದ್ದಾವೆ. ಅವರು 2 ಲಕ್ಷವನ್ನು ನೀವು ಕಾಪಾಡೋಕ್ಕೋಸ್ಕರ ಲಕ್ಷಾಂತರ ಜನ, ಅಂದರೆ 55 ಲಕ್ಷನೋ 1 ಕೋಟಿನೋ ಬೆಂಗಳೂರು ಇರೋರು ಬೈಕ್ಗಳನ್ನ ಯೂಸ್ ಮಾಡೋಂಗಿಲ್ವಾ? ಇದು ನನಗೆ ಅರ್ಥನೇ ಆಗ್ತಿಲ್ಲ. ಹಂಗಂದರೆ ಯಾಕೆ ಆ ಥರ ಅಲ್ಲ? ಅಂದರೆ ಆಟೋ ಚಾಲಕರಿಗೋಸ್ಕರ ಬೈಕ್ ಟ್ಯಾಕ್ಸಿ ಬೇಡ ಅಂತ ಹೇಳ್ತಿದ್ದೀರಾ? ಹಂಗಾರೆ ಅದನ್ನೇ ಬರೆದ್ಬಿಡಿ, ಮೋಟರ್ ಸೈಕಲ್ ಆ್ಯಕ್ಟ್ ಇದರಲ್ಲಿ ಆ್ಯಕ್ಟಲ್ಲಿ ಆಟೋ ಚಾಲಕರನ್ನ ನಾನು ಉಳ್ಸೋಕ್ಕೋಸ್ಕರ ಹಿಂಗೆ ಮಾಡ್ತಾಯಿದ್ದೀನಿ ಅಂತ. ಆಯಿತು, ಲೆಟಸ್ ಓಕೆ. ಹೌದಾ, ಸರಿ ಸರ್, ನಮ್ಮ ಬೆಂಗಳೂರಿನಲ್ಲಿ ಅಥವಾ ಕರ್ನಾಟಕದಲ್ಲಿ ನಾವು ಆಟೋ ಚಾಲಕರಿಗೆ ಇಷ್ಟೊಂದು ಆದ್ಯತೆಯನ್ನು ಕೊಟ್ಟಿದ್ದೀರಿ, ವೆರಿ ಗುಡ್, ವಂಡರ್ಫುಲ್ ಅಂಥೇಳಿ ನಾವು ಅವ್ರ ಪರವಾಗಿ ಹೋರಾಟ ಮಾಡೋಣ. ಮತ್ತು ಅವ್ರನ್ನೆಲ್ಲ ಪರ್ಮನೆಂಟ್ ಮಾಡಿ, ಅವ್ರಿಗೆ ಸಬ್ಸಿಡಿ ಕೊಡಿ, ಸೇವೆ ಕೊಡ್ತಿದ್ದಾರೆ ಅವರು, ಅವ್ರಿಗೆಲ್ಲ ಇದು ಮಾಡಿ ಅಂತ ಮಾಡೋಣ. ನೀವೇನೂ ಮಾಡ್ತಾಯಿಲ್ಲ ಸರ್. ಈಗ ಆಟೋದವರು ಆಟೋದಲ್ಲಿ ಹೋಗ್ತಾರೆ, ಇವಾಗ ಮಳೆ ಬರ್ತಿದೆ, ಬಿಸಿಲಿದೆ, 3 ಜನ ಇರ್ತಾರೆ. 3 ಜನ ಇರೋರು, 2 ಇರೋರು ಖಂಡಿತ ಬೈಕಲ್ಲಿ ಹೋಗೋಕ್ಕಾಗಲ್ಲ, ಆಟೋದಲ್ಲೇ ಹೋಗ್ತಾರೆ. ಒಬ್ಬ ಇದ್ದೀನಿ, ಹಂಗಾರೆ ನಾನು ಇವಾಗ 50 ರೂಪಾಯಿಗೆ ಹೋಗೋದನ್ನ ನೀನು 150 ರೂಪಾಯಿ ಕೊಟ್ಟು ಹೋಗು, ಆಟೋದಲ್ಲೇ ಹೋಗು ಅಂತ ಕಡ್ಡಾಯ ಮಾಡ್ತಿದ್ದೀರಾ? ಇದು ಸರಿನಾ? ಹಂಗಾರೆ ನಿಜವಾದ ಆಟೋ ಚಾಲಕರು ಇದನ್ನ ಒಪ್ತಾರಾ? 50 ರೂಪಾಯಿ ಆಗೋ ಕೆಲಸನ 100 ರೂಪಾಯಿ ಕೊಡು ಅಂದರೆ ಯಾರು ಒಪ್ತೀರಿ ನೀವು? ಅಲ್ವಾ ಸರ್, ಅಲ್ವಾ? ಸೊ ಹಾಗಾಗಿ ಅವ್ರವ್ರಿಗೆ ಹಾಗೆ ಆಗುತ್ತೆ ಸರ್. ಎಷ್ಟೋ ಜನ ಯುವಕರು ಸರ್, ನಿಮ್ಗೆ ಗೊತ್ತಿಲ್ಲ, ಡಿಗ್ರಿ ಮಾಡಿರೋರು, MA ಮಾಡಿರೋರು, MSc ಮಾಡಿರೋರು ಕೂಡ ಸರ್, ಅವ್ರ ಐಡೆಂಟಿಟಿಗಳನ್ನ ತೋರಿಸಲ್ಲ, ಮಾಸ್ಕ್ ಹಾಕ್ಕೊಂಡು ಹೆಲ್ಮೆಟ್ ಹಾಕ್ಕೊಂಡು 500-600 ರೂಪಾಯಿ ದುಡಿತಿದ್ದಾರೆ ಸರ್. ನಾವು ನೋಡ್ದಿರೋ ರೀತಿ ಅವ್ರಿಗೆ ಪ್ರೋತ್ಸಾಹ ಮಾಡೋಣ.